Hi, welcome to the first PUC Computer Science online class students. Myself Umesh, your computer science lecturer. We have successfully completed the chapter number 1 and chapter number 2 students. The chapter number 1 is Introduction to the Computer. The chapter number 2 is Input, Output and Memory Devices students. So today we are going to start the chapter number 3. ಎಲ್ಲರೂ ಇಲ್ಲಿ ಅಬ್ಸರ್ವ್ ಮಾಡಿ ಚಾಪ್ಟರ್ ನಂಬರ್ 3 ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಚಾಪ್ಟರ್ ನಂಬರ್ 3 ಹೆಸರು ಬಂದು ಡೇಟಾ ರೆಪ್ರೆಸೆಂಟೇಷನ್ ಅಂತ. ನಾನು ಮೊದಲೇ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಈ ಚಾಪ್ಟರ್ ಮ್ಯಾಥಮೆಟಿಕ್ಸ್ ತರನೇ ಇರುತ್ತೆ. ಸೊ ಕ್ಯಾಲ್ಕುಲೇಟರ್ ಕಂಪಲ್ಸರಿ, ಪೆನ್ನು ಪೇಪರ್ ಕಂಪಲ್ಸರಿ. ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರಬೇಕು, ಒಂದು ಬುಕ್ ಇಟ್ಕೊಳ್ಳಿ, ಒಂದು ಪೆನ್ ಇಟ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ಗೆ ಸಪರೇಟ್ ರಫ್ ನೋಟ್ ಬುಕ್ ನ ಮೇಂಟೈನ್ ಮಾಡಿ ಎವ್ರಿ ಕ್ಲಾಸ್ ನ ನೀಟಾಗಿ ವರ್ಕೌಟ್ ಮಾಡಿ. ಮ್ಯಾಥಮೆಟಿಕ್ಸ್ ತರ ಅಂದಿದ ತಕ್ಷಣ ಎಲ್ರಿಗೂ ಆಗ್ಲೇ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತಾ ಇದೆ. ಸೊ ನಿಮ್ಮ ಟೆನ್ಷನ್ ನನಗೆ ಇಲ್ಲಿವರೆಗೂ ಗೊತ್ತಾಗ್ಬಿಡ್ತಾ ಇದೆ. ಸೊ ಯಾರು ಟೆನ್ಷನ್ ತಗೊಳ್ಳೋಂತ ನೆಸೆಸಿಟಿ ಇಲ್ಲ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಬಿಗ್ ಫಾರ್ಮುಲಾಸ್ ಅನ್ನೋದೇನು ಇಲ್ಲ ಅಂಡ್ ಬಿಗ್ ಕ್ಯಾಲ್ಕುಲೇಷನ್ಸ್ ಅನ್ನೋದೇನು ಇಲ್ಲ. ನಿಮ್ಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ 4 ಬಂದ್ರೆ ಸಾಕು. ಅಂದ್ರೆ ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ 4 ನಿಮಗ್ ಬಂದ್ರೆ ಈ ಚಾಪ್ಟರ್ ತುಂಬಾ ಈಸಿ. ಕಂಪ್ಯೂಟರ್ ಸೈನ್ಸ್ ಎಲ್ಲ ಹಿಂಗೆ ಇರುತ್ತೆ ಅಂತ ಅನ್ಕೋಬೇಡಿ. ಇದು ಒಂದು ಚಾಪ್ಟರ್ ಮಾತ್ರ ಹೀಗಿರುತ್ತೆ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ ಫ್ರೆಶ್ ಮಾಡ್ಕೊಳ್ಳಿ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಡೋಣ. ದ ಚಾಪ್ಟರ್ ನೇಮ್ ಇಸ್ ಕಾಲ್ಡ್ ಡೇಟಾ ರೆಪ್ರೆಸೆಂಟೇಷನ್. ನೋಡಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಅಬ್ಸರ್ವ್ ದ ಸ್ಕ್ರೀನ್. ಇನ್ ಡಿಜಿಟಲ್ ಕಂಪ್ಯೂಟರ್, ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್ ಆರ್ ಸ್ಟೋರ್ಡ್ ಇನ್ ಕಂಪ್ಯೂಟರ್ಸ್ ಮೆಮೊರಿ. ನಮ್ಮ ಡಿಜಿಟಲ್ ಕಂಪ್ಯೂಟರ್ಗಳಲ್ಲಿ ಡೇಟಾ ಆಗ್ಲಿ ಇನ್ಸ್ಟ್ರಕ್ಷನ್ಸ್ ಆಗ್ಲಿ ಎಲ್ಲಿ ಸ್ಟೋರ್ ಆಗುತ್ತೆ? ಕಂಪ್ಯೂಟರ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ಯೂಸಿಂಗ್ ಬೈನರಿ ಕೋಡ್ ಸ್ಟೂಡೆಂಟ್ಸ್. ಯಾವ ತರ? ಬೈನರಿ ಕೋಡ್. ಅದನ್ನೇ ನಾವು ಮಿಷಿನ್ ಕೋಡ್ ಅಂತಾನು ಕರಿತೀವಿ. ನಾನು ಮೊದಲೇ ಹೇಳಿದ್ದೀನಿ, ಕಂಪ್ಯೂಟರ್ಗೆ ಅರ್ಥ ಆಗುವಂತಹ ಒಂದೇ ಒಂದು ಲ್ಯಾಂಗ್ವೇಜ್ ಬೈನರಿ ಅಂತ. ಬೈನರಿ ಒಳಗಡೆ ಏನೇನಿರುತ್ತೆ? 0 ಇರುತ್ತೆ, ಇಲ್ಲ ಅಂತಂದ್ರೆ 1 ಇರುತ್ತೆ. ನೋಡಿ, ರೆಪ್ರೆಸೆಂಟೆಡ್ ಬೈ ಬೈನರಿ ಡಿಜಿಟ್ಸ್ 1 or and 0. 1 and 0 called bit. Write down students, ಬರ್ಕೊಳ್ಳಿ. ಬಿಟ್ ಒಂದು ಫುಲ್ ಫಾರ್ಮ್ ಕೂಡ ಇದೆ. ಬಿಟ್ ಸ್ಟ್ಯಾಂಡ್ಸ್ ಫಾರ್ ಬೈನರಿ ಡಿಜಿಟ್. ಬಿಟ್ ಫುಲ್ ಫಾರ್ಮ್ ಏನು ಅಂತಂದ್ರೆ ನಾವು ಅದನ್ನೇ ಕರಿತೀವಿ ಬೈನರಿ ಡಿಜಿಟ್ ಅಂತ ಹೇಳಿ. ಮೊದಲಿಗೆ ಅವನು ಹೇಳ್ತಿದ್ದಾನೆ, ಡಿಜಿಟಲ್ ಕಂಪ್ಯೂಟರ್ಸ್ ಅಲ್ಲಿ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ಏನ್ ಕೊಡ್ತೀರಾ? ಕಂಪ್ಯೂಟರ್ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಅದು ಬೈನರಿ ಕೋಡ್ಸ್ ನ ಯೂಸ್ ಮಾಡುತ್ತೆ. ಬೈನರಿ ಕೋಡ್ ಅಂತಂದ್ರೆ ಬೈನರಿ ಡಿಜಿಟ್ಸ್ ಅಂತ. ಅದನ್ನ ಸಿಂಪಲ್ ಆಗಿ ಬಿಟ್ ಅಂತ ಕರಿತೀವಿ. ಅದ್ರ ಒಳಗಡೆ 1 ಇರುತ್ತೆ, ಇಲ್ಲ ಅಂದ್ರೆ 0 ಇರುತ್ತೆ. ದ ಡೇಟಾ ಮೇ ಕಂಟೈನ್ ಡಿಜಿಟ್ಸ್. ಡಿಜಿಟ್ಸ್ ಅಂದ್ರೆ ನೀವು ಇಲ್ಲಿ ನೆನ್ಪಿಟ್ಕೋಬೇಕು, ನಂಬರ್ಸ್. ಡೇಟಾ ಅಂದ್ರೆ ಏನಿರ್ಬೋದು? ನಂಬರ್ಗಳಿರ್ಬೋದು, ಆಲ್ಫಾಬೆಟ್ಸ್ ಇರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ಬೋದು. ಡಿಜಿಟ್ಸ್ ಅಂದಿದ ತಕ್ಷಣ ನಂಬರ್ಸ್ ಅಂತ ಕರಿತೀವಿ. ಆಲ್ಫಾಬೆಟ್ಸ್ ಅಂದಿದ ತಕ್ಷಣ A to Z ಕ್ಯಾಪಿಟಲ್ ಆರ್ A to Z ಸ್ಮಾಲ್ ಅಂತ ಕರಿತೀವಿ. ಸ್ಪೆಷಲ್ ಕ್ಯಾರೆಕ್ಟರ್ ಅಂದಿದ ತಕ್ಷಣ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಸಿಂಬಲ್ಗಳು ನಾವು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಅದು ಕಾಮ ಆಗ್ಬೋದು, ಫುಲ್ ಸ್ಟಾಪ್ ಆಗ್ಬೋದು, ಪ್ಲಸ್, ಮೈನಸ್, ಡಿವಿಷನ್ ಸಿಂಬಲ್, ಡಾಲರ್ ಸಿಂಬಲ್, ಅಂಡ್ ಸಿಂಬಲ್, ಆರ್ ಸಿಂಬಲ್, ಎಕ್ಸೆಟ್ರಾ ಸ್ಟೂಡೆಂಟ್ಸ್. ವಿಚ್ ಆರ್ ಕನ್ವರ್ಟೆಡ್ ಟು ಬಿಟ್ಸ್. ಅವೆಲ್ಲ ಏನಾಗಿ ಕನ್ವರ್ಟ್ ಆಗ್ತವೆ? ಬಿಟ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಅಂಡರ್ಸ್ಟ್ಯಾಂಡಬಲ್ ಬೈ ದ ಕಂಪ್ಯೂಟರ್. ನಿಮ್ಮ ಕಂಪ್ಯೂಟರ್ ಅವನಿಗೆ ಹೇಗೆ ಬೇಕೋ ಹಾಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಅದನ್ನ ಕನ್ವರ್ಟ್ ಮಾಡಿ ಇಟ್ಕೊಳ್ತಾನೆ. ದ ನಂಬರ್ ಸಿಸ್ಟಮ್ ಯೂಸಸ್ ವೆಲ್ ಡಿಫೈನ್ಡ್ ಸಿಂಬಲ್ಸ್ ಕಾಲ್ಡ್ ಡಿಜಿಟ್ಸ್. ದ ನಂಬರ್ ಸಿಸ್ಟಮ್ ಯೂಸಸ್ ವೆಲ್ ಡಿಫೈನ್ಡ್ ಸಿಂಬಲ್ಸ್. ನಂಬರ್ ಸಿಸ್ಟಮ್ಸ್ ಅಂತ ಏನ್ ಕರಿತೀವಿ, ಅವರು ವೆಲ್ ಡಿಫೈನ್ಡ್ ಸಿಂಬಲ್ಸ್ ನ ಯೂಸ್ ಮಾಡ್ತಾರೆ. ಅದನ್ನ ನಾವು ಡಿಜಿಟ್ಸ್ ಅಂತ ಕರಿತೀವಿ. ನೀವು ಟೆನ್ಷನ್ ತಗೋಬೇಡಿ, ಅದನ್ನ ನಂಬರ್ಸ್ ಅಂತಾನೆ ತಗೊಳ್ಳಿ. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ ದ ಬೈನರಿ ನಂಬರ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿದ್ದಾರೆ 11010 ಅಂತ ಇದೆ ನೋಡಿ. ಈ ಲಾಸ್ಟ್ ಲೆಫ್ಟ್ ಸೈಡ್ ಲಾಸ್ಟ್ ಇರುತ್ತಲ್ವಾ, ಸ್ಕ್ರೀನ್ ಅರ್ಥ ಮಾಡ್ಕೊಳ್ಳಿ. ಈ ಲೆಫ್ಟ್ ಸೈಡ್ ಲಾಸ್ಟ್ ಇರೋನ್ನ ನಾವು MSP ಅಂತ ಕರಿತೀವಿ. ಯಾವ ನಂಬರ್ ಆದ್ರೂ ಇರ್ಬೋದು, ಇದು ಎಕ್ಸಾಂಪಲ್ ಅಷ್ಟೇ. ಇಲ್ಲಿ 0 ಇದೆ, 0 ಇರೋನ್ನ ನಾವು LSP ಅಂತ ಕರಿತೀವಿ. ಸರ್ MSP ಅಂದ್ರೆ ಏನು, LSP ಅಂದ್ರೆ ಏನು? ದ ಲೆಫ್ಟ್ ಮೋಸ್ಟ್ ಬಿಟ್ 1 ಇಸ್ ದ highest order bit.
ಅಂದ್ರೆ ಲೆಫ್ಟ್ ಅಲ್ಲಿ ಯಾರು ಜಾಸ್ತಿ ಇರ್ತಾನೆ, ಲೆಫ್ಟ್ ಅಲ್ಲಿ ಯಾರು ಇರ್ತಾನೆ ಅವನಿಗೆ ಹೈಯೆಸ್ಟ್ ಆರ್ಡರ್ ಇರ್ತಾನೆ. ಸೊ ಅದನ್ನ ನಾವೇನಂತ ಕರಿಬೇಕು, MSB ಅಂತ, ಅಂದ್ರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಹೇಳಿ. ದ ರೈಟ್ ಮೋಸ್ಟ್ ಬಿಟ್ 0. ನೋಡಿ ರೈಟ್ ಸೈಡ್ ಯಾರಿದ್ದಾರೆ, ಲಾಸ್ಟ್ ಅಲ್ಲಿ 0 ಇದ್ದಾರೆ. ಇಟ್ ಇಸ್ ಅ ಲೋಯರ್ ಬಿಟ್, ಅವನು ಲೋಯರ್ ಬಿಟ್. ಯಾಕೆಂದ್ರೆ ಇದು ಯೂನಿಟ್ಸ್, ಇದು ಟೆನ್ಸ್, ಇದು ಹಂಡ್ರೆಡ್ಸ್, ಇದು ಥೌಸಂಡ್ಸ್, ಇದು 10,000. ಕರೆಕ್ಟಾ? ಹಾಗೆ ಇಟ್ ಈಸ್ ಕಾಲ್ಡ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಹೇಳಿ. LSB ಅಂತಂದ್ರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್, MSB ಅಂತಂದ್ರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಎಲ್ರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ ಏನ್ ನಂಬರ್ ಕೊಟ್ಟಿದ್ದಾರೆ, ಈ ರೈಟ್ ಸೈಡ್ ಲಾಸ್ಟ್ ಇರೋನ್ನ ಯಾವ ನಂಬರ್ ಆದ್ರೂ ಇರ್ಲಿ, ಅದು 2 ಇರ್ಲಿ, 3 ಇರ್ಲಿ, 5 ಇರ್ಲಿ, 6 ಇರ್ಲಿ, A ಇರ್ಲಿ, B ಇರ್ಲಿ, ಏನಾದ್ರೂ ಇರ್ಲಿ, ನಾವು ಅದನ್ನ LSB ಅಂತ ಕರಿಬೇಕು. ರೈಟ್ ಸೈಡ್ ಗೆ ಲಾಸ್ಟ್ ಯಾರು ಇರ್ತಾನೆ ಅವನು MSB. ಟೆನ್ಷನ್ ತಗೊಬಿಡಿ. ನೋಡಿ ಇನ್ನು ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ನೋಡಿ ಸ್ಟೂಡೆಂಟ್ಸ್ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನೋಡಿ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ನಾನು ಸ್ಕ್ರೀನ್ ಮೇಲೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 8, 9, 2 ಅಂತ ಕೊಟ್ಟಿದ್ದೀನಿ. 8, 9, 2 ಅಂದೆ ಈ ರೈಟ್ ಸೈಡ್ ಲೆಫ್ಟ್ ಸೈಡ್ ಇದಾನಲ್ವಾ ಈ 8, ಇವನು MSB. ಇಲ್ಲಿ 2 ಇದಾನಲ್ವಾ ಇವನು LSB. ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಹೇಳಿ. ಐ ಹೋಪ್ ಎಲ್ರಿಗೂ ಐಡಿಯಾ ಬಂತು ಅನ್ಸುತ್ತೆ. ಬನ್ನಿ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕಾನ್ಸೆಪ್ಟ್ ನ ಸ್ಟಡಿ ಮಾಡೋಣ. ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ನಂಬರ್ ಸಿಸ್ಟಮ್ ಇಸ್ ಕಾಲ್ಡ್ ಬೇಸ್. ಇಲ್ಲಿ ಸ್ಟೂಡೆಂಟ್ ನೋಡಿ ಸ್ಟೂಡೆಂಟ್ಸ್, ಬೇಸ್ ಅಂತ ಕರಿತೀವಿ ಆರ್ ರಾಡಿಕ್ಸ್ ಅಂತ ಕರಿತೀವಿ. ನೀವು ಸ್ಕ್ರೀನ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿದೆ ನೋಡಿ ಬೇಸ್, ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಎಲ್ಲರೂ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿದೆ. ಇಲ್ಲಿ 10 ನೋಡಿ ಡೌನ್ವರ್ಡ್ಸ್ ಇದೆ. ಈ ತರ ನಾವು ಬ್ರಾಕೆಟ್ಸ್ ಅಲ್ಲಿ ಡೌನ್ವರ್ಡ್ಸ್ ಅಲ್ಲಿ ಇಟ್ರೆ ನಾವು ಅದನ್ನ ಬೇಸ್ ಅಂತ ಕರಿಬೇಕು ಆರ್ ರಾಡಿಕ್ಸ್ ಅಂತ ಕರಿಬೇಕು. ಏನ್ ಸರಿ ಬೇಸು ರಾಡಿಕ್ಸ್? ನಂಬರ್ ಸಿಸ್ಟಮ್ ಅಂತ ಏನ್ ತಗೊಳ್ತೀರಾ ಈಗ ಮುಂದೆ ಓದ್ತೀವಿ ಸ್ಟೂಡೆಂಟ್ಸ್, ಯಾವ್ಯಾವ್ದು ನಂಬರ್ ಸಿಸ್ಟಮ್ ಅಂತ ಹೇಳಿ. ದ ಟೋಟಲ್ ಡಿಜಿಟ್ಸ್ ಇನ್ ದ ನಂಬರ್ ಸಿಸ್ಟಮ್ ಇಸ್ ಕಾಲ್ಡ್ ಬೇಸ್. ಇಲ್ಲಿ 10 ಇದೆ ಅಂತಂದ್ರೆ ಈ ನಂಬರ್ ಸಿಸ್ಟಮ್ ಅಲ್ಲಿ 10 ನಂಬರ್ಸ್ ಇರುತ್ತೆ ಅಂತ. 2 ಇದೆ ಅಂತಂದ್ರೆ 2 ನಂಬರ್ಸ್ ಇರುತ್ತೆ ಅಂತ. 8 ಇದೆ ಅಂತಂದ್ರೆ 8 ನಂಬರ್ಸ್ ಇರುತ್ತೆ ಅಂತ. 16 ಇದ್ರೆ 16 ನಂಬರ್ಸ್ ಇರುತ್ತೆ ಅಂತ. ಮೈಂಡ್ ಅಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 10 ಬರುತ್ತೆ, 2 ಬರುತ್ತೆ, 8 ಬರುತ್ತೆ, 16 ಬರುತ್ತೆ, 4ಕ್ಕೆ ಬರುವಂತದ್ದು. ಎವ್ರಿ ನಂಬರ್ ಈಸ್ ಪ್ರೆಸೆಂಟೆಡ್ ಬೈ ಬೇಸ್ ಆರ್ ರಾಡಿಕ್ಸ್. ಪ್ರತಿ ನಂಬರ್ ಇಲ್ಲಿ ಬೇಸ್ ಇಂದಾನೆ ಪ್ರೆಸೆಂಟ್ ಆಗುತ್ತೆ. ದ ಬೇಸ್ ಇಸ್ ರಿಟನ್ ಆಫ್ಟರ್ ದ ನಂಬರ್ ಆಸ್ ಸಬ್ಸ್ಕ್ರಿಪ್ಟ್. ನೋಡಿ ಹೇಗೆ ಬರೆಯೋದು ಅಂದ್ರೆ ಇದು 512 ನಂಬರ್, ಅದು ಯಾವ ನಂಬರ್ ಸಿಸ್ಟಮ್ ಅಂದ್ರೆ 10 ನಂಬರ್ ಸಿಸ್ಟಮ್. ಇಟ್ ಈಸ್ ಅ ಡೆಸಿಮಲ್ ನಂಬರ್ ಆಸ್ ಇಟ್ಸ್ ಬೇಸ್ ಇಸ್ 10. ಅದ್ರ ಬೇಸ್ ಎಷ್ಟಿದೆ ಅಂತಂದ್ರೆ 10, ಅದ್ರ ಹೆಸರೇನು ಅಂತಂದ್ರೆ ಡೆಸಿಮಲ್ ನಂಬರ್ಸ್ ಅಂತ. ಈಗ ಮುಂದೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ನೋಡಿ ಇಲ್ಲಿದೆ, ಕನ್ಸಿಡರ್ ಎ ಡೆಸಿಮಲ್ ನಂಬರ್ ಸಿಸ್ಟಮ್ ವಿಚ್ ಕ್ಯಾನ್ ರೆಪ್ರೆಸೆಂಟ್ ಈಕ್ವಲೆಂಟ್ ವ್ಯಾಲ್ಯೂ ಆಸ್. ನೋಡಿ 5, 1, 2 ಇದೆ. ಇಲ್ಲಿ ಬೇಸ್ ನಂಬರ್ 10 ಇದೆ. ಅಂದ್ರೆ ಇಲ್ಲಿ ಅವರು ಕ್ಯಾಲ್ಕುಲೇಷನ್ ಅಲ್ಲಿ ಬರ್ದಿದ್ದಾರೆ ನೋಡಿ, 5 into 10 to the power of 2 plus 1 into 10 to the power of 1 plus 2 into 10 to the power of 0. ಅಂದ್ರೆ 5 ಅಂತ ಏನ್ ತಗೊಳ್ತೀರಾ ಅಲ್ಲಿಂದ 10 to the power of ನಾವು ಇನ್ಕ್ರೀಸ್ ಮಾಡ್ಕೊಳ್ತಾ ಬರ್ಬೇಕು. ಈ ನಂಬರ್ ನಾನು ಮುಂದೆ ಹೇಳ್ಕೊಡ್ತೀನಿ ಸ್ಟೂಡೆಂಟ್. ಈಗ ನೀವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂತಂದ್ರೆ ಬೇಸ್ ಅಂದ್ರೆ ಹೇಗಿರುತ್ತೆ ಅಂತ. ಬೇಸ್ ಅಂದ್ರೆ ಹೇಗಿರುತ್ತೆ, ಈ ತರ ಡೌನ್ವರ್ಡ್ಸ್ ಅಲ್ಲಿ ಬರೀತೀವಿ. ಇಲ್ಲಿ ಎಷ್ಟು ನಂಬರ್ ಇದೆಯೋ ಅಷ್ಟು ಸಿಂಬಲ್ಸ್ ಆ ನಂಬರ್ ಸಿಸ್ಟಮ್ ಅಲ್ಲಿ ಇರುತ್ತೆ ಅಂತ. ಐಡಿಯಾ ಬಂತಾ? ನೋಡಿ ಸ್ಟೂಡೆಂಟ್ಸ್, ನಂಬರ್ ಸಿಸ್ಟಮ್ಸ್ ಆರ್ ಬೇಸಿಕಲಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. 2 ಟೈಪ್ ಆಫ್ ನಂಬರ್ ಸಿಸ್ಟಮ್ ಸಿಗುತ್ತೆ. ದ ಒನ್ ಇಸ್ ಕಾಲ್ಡ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್, ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಪೊಸಿಷನಲ್ ನಂಬರ್ ಸಿಸ್ಟಮ್. ಒಂದನ್ನ ನಾವು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ, ಎರಡನೇದನ್ನ ನಾವು ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಸರ್ ನಾನ್ ಪೊಸಿಷನಲ್ ಅಂದ್ರೆ ಏನು, ಪೊಸಿಷನಲ್ ಅಂದ್ರೆ ಏನು? ಬನ್ನಿ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಕಾನ್ಸೆಪ್ಟ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್. ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಬೇಡ, ನಾನು ಮತ್ತೆ ರಿವೈಸ್ ಮಾಡ್ತಾ ಇದ್ದೀನಿ. ವಿ ಆರ್ ಇನ್ ದ ಚಾಪ್ಟರ್ ನಂಬರ್ 3, ಡೇಟಾ ರೆಪ್ರೆಸೆಂಟೇಷನ್, ಕಂಪ್ಯೂಟರ್ ಮೆಮೊರಿ which can store data and instructions in the form of binary, ones and zeros called bit. The full form is binary digit. The data may contain digits, alphabets, special characters. 3 ಇರುತ್ತೆ. ವೆಲ್ ಡಿಫೈನ್ಡ್ ಡಿಜಿಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾನೆ. ನೀವು ಒಂದು ನಂಬರ್ ಅಂತ ತಗೊಂಡಾಗ ಲೆಫ್ಟ್ ಮೋಸ್ಟ್ ಇರೋದನ್ನ, ಲೆಫ್ಟ್ ಗೆ ಇರೋಂಥದ್ದನ್ನ ನಾವು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ MSB ಅಂತ ಕರಿಬೇಕು. ರೈಟ್ ಸೈಡ್ ಲಾಸ್ಟ್ ಅಲ್ಲಿ ಇರೋನ್ನ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರಿಬೇಕು.
892 ಅಲ್ಲಿ 8 MSP 2 LSP. ಈಗ ಇನ್ನೂ ಒಂದು ನಂಬರ್ ಆಡ್ ಆಯ್ತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 0. ಸರ್ ಈಗ ಏನು ಸರ್, 0 ಅನ್ನೋನು MSB ಆಗ್ತಾನೆ, 2 ಅನ್ನೋನು LSB ಆಗ್ತಾನೆ. The total numbers of digits present in the any number system is called base or radix. Base anta karibodu or radix anta karibodu students. So every number is represented by base. The base is written after the number as subscript. Nodi 512 adradu base yavadu antandre 10 anta heli. It is a decimal number system which contains base as 10 students. Helping. Next continue agutta. Consider decimal number 512 ide 10 base ಆಗುತ್ತೆ ಸ್ಟೂಡೆಂಟ್ಸ್, ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಈಕ್ವಲೆಂಟ್. ಸೊ ಈ ತರ ಕ್ಯಾಲ್ಕುಲೇಷನ್ ನ ಮಾಡ್ತೀವಿ. ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಸೊ ನಂಬರ್ ಸಿಸ್ಟಮ್ಸ್ ಅಲ್ಲಿ ನಮಗೆ ಬೇಸಿಕ್ ಆಗಿ ಎರಡು ತರ ಸಿಗುತ್ತೆ. ಒನ್ ಇಸ್ ಕಾಲ್ಡ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್, ಅನದರ್ ಒನ್ ಇಸ್ ಕಾಲ್ಡ್ ಪೊಸಿಷನಲ್ ನಂಬರ್ ಸಿಸ್ಟಮ್. ನೋಡಿ ಸ್ಟೂಡೆಂಟ್ಸ್, ಟೇಕ್ ದ ನೆಕ್ಸ್ಟ್ ಒನ್, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್. ಇನ್ ಓಲ್ಡನ್ ಡೇಸ್ people use of this type of number system for simple calculations. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓಲ್ಡನ್ ಡೇಸ್ ಅಂದ್ರೆ ನಮ್ಮ ಹಳೆ ದಿನಗಳಲ್ಲಿ ನಾವು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ಸ್ ನ ಯೂಸ್ ಮಾಡ್ತಿದ್ವಿ. ಲೈಕ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಜನರಲ್ ಆಗಿ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಯೂಸ್ ಮಾಡ್ತಿದ್ವಿ. ನೀವು ಫಿಂಗರ್ಸ್ ಯೂಸ್ ಮಾಡಿರ್ತೀರಾ, ನೆನಪಿದೆಯಾ? ಫಿಂಗರ್ಸ್ ನ ಯೂಸ್ ಮಾಡ್ಕೊಂಡು 1 2 3 ಅಂತ ಕೌಂಟ್ ಮಾಡಿರ್ತೀವಿ. ಹಾಗೆ ಏನಾದ್ರೂ ಸ್ಟಿಕ್ ಸಿಕ್ಕಿದ್ರೆ ಅದನ್ನ ಕೌಂಟ್ ಮಾಡಿರ್ತೀವಿ. ಕಲ್ಲುಗಳು ಸಿಕ್ಕಿದ್ರೆ ಕಲ್ಲುಗಳಿಂದ ಕೌಂಟ್ ಮಾಡಿರ್ತೀವಿ. ರಂಗೋಲಿ ಹಾಕ್ತಿದ್ರೆ ಚುಕ್ಕೆಗಳನ್ನ ಕೌಂಟ್ ಮಾಡ್ತಾ ಇರ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಸ್ಟೂಡೆಂಟ್ಸ್. ನೋಡಿ, ದ ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಡಿಫರೆಂಟ್ ಸಿಂಬಲ್ಸ್ ದಟ್ ಆರ್ ಯೂಸ್ಡ್ ಟು ರೆಪ್ರೆಸೆಂಟ್ ನಂಬರ್ಸ್. ಅವ್ರು ಏನಕ್ಕೆ ಯೂಸ್ ಆಗ್ತಾರೆ? ನಂಬರ್ಸ್ ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಯೂಸ್ ಆಗ್ತಾರೆ. ದಿಸ್ ನಂಬರ್ ಸಿಸ್ಟಮ್ ಕೆನಾಟ್ ಬಿ used effectively to perform arithmetic operations. ಈಗ ಬೆರಳುಗಳು ನಾವು ಫಿಂಗರ್ಸ್ ಅಂತ ತಗೊಳ್ತೀವಿ. ಎಷ್ಟು ನಂಬರ್ಸ್ ಕೌಂಟ್ ಮಾಡ್ಬೋದು? 1 2 3 ಅಂತ ಹೇಳಿ 10 ನಂಬರ್ ವರೆಗೂ ಕೌಂಟ್ ಮಾಡ್ತೀರಾ. 11ನೇ ನಂಬರ್ ಇಂದ ಮತ್ತೆ ನಮಗೆ ಪ್ರಾಬ್ಲಮ್. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲಾ ನಂಬರ್ ಸಿಸ್ಟಮ್ ಅಲ್ಲೂ ಏನಾಗುತ್ತೆ, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಎಫೆಕ್ಟಿವ್ ಆಗಿರಲ್ಲ. ಐಡಿಯಾ ಬಂತ? ನೋಡಿ ಫ್ರೆಂಡ್ಸ್, ದ ನೆಕ್ಸ್ಟ್ ಒನ್, ಯುವರ್ ಹಾರ್ಟ್ ಆಫ್ ದ ಚಾಪ್ಟರ್ ಪಾಯಿಂಟ್. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆಯೋ ಇಲ್ವೋ? ಬಟ್ ಈ ಕಾನ್ಸೆಪ್ಟ್ ಇಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಪೊಸಿಷನಲ್ ನಂಬರ್ ಸಿಸ್ಟಮ್. ನಾವು ಯಾವ ಕಾನ್ಸೆಪ್ಟ್ ಅಲ್ಲಿ ಇದೀವಿ? ಪೊಸಿಷನಲ್ ನಂಬರ್ ಸಿಸ್ಟಮ್ ಕಾನ್ಸೆಪ್ಟ್ ಅಲ್ಲಿ ಇದೀವಿ. ಇಟ್ ಹ್ಯಾಸ್ 4 ಟೈಪ್ಸ್ ಸ್ಟೂಡೆಂಟ್ಸ್. ಬರ್ಕೊಳ್ಳಿ ಎಲ್ರು. 4 ತರ ಸಿಗುತ್ತೆ ನಮ್ಗೆ. ಎಷ್ಟು ತರ ಸಿಗುತ್ತೆ? 4 ತರ ಸಿಗುತ್ತೆ ಸ್ಟೂಡೆಂಟ್ಸ್. ನೋಡಿ, ಡೆಸಿಮಲ್ ನಂಬರ್ ಸಿಸ್ಟಮ್ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ ಸ್ಟೂಡೆಂಟ್ಸ್. ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ ತಕ್ಷಣ ಅದ್ರದ್ದು ನಂಬರ್ ಬಂದು 10 ಸ್ಟೂಡೆಂಟ್ಸ್. ಎಷ್ಟು ಅದ್ರದ್ದು ನಂಬರ್? 10. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಬೈನರಿ ನಂಬರ್ ಸಿಸ್ಟಮ್. ಇಟ್ ಈಸ್ ಕಾಲ್ಡ್ 2 ಸ್ಟೂಡೆಂಟ್ಸ್. ಅದ್ರದ್ದು ಎಷ್ಟಿರುತ್ತೆ ನಮ್ಗೆ ಸೈಜು? ಅದ್ರೊಳಗಡೆ ಸಿಂಬಲ್ಸ್ 2 ಸಿಂಬಲ್ಸ್ ಇರುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಆಕ್ಟಲ್ ನಂಬರ್ ಸಿಸ್ಟಮ್. ಇವನ ಹತ್ರ ಎಷ್ಟಿರುತ್ತೆ? 8 ಸಿಂಬಲ್ಸ್ ಇರುತ್ತೆ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಯಾವ್ದು ಲಾಸ್ಟ್ ಒನ್? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ನಿಮ್ಮ ಎಂಟೈರ್ ಚಾಪ್ಟರ್ 4ರಲ್ಲೇ ಇರುತ್ತೆ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. We are in the concept of positional number system. It has 4 types. The one is called decimal number system. The second one is called binary number system. The third one is called octal number system. The last one is called hexadecimal number system. If you observe, the decimal number system base value is 10. Binary number system base value is 2. Octal number system base value is 8. Hexadecimal number system base value is 16. Now friends, take the point number 1 called decimal number system. ಯಾವುದು ಪಾಯಿಂಟ್ ನಂಬರ್ 1? ಡೆಸಿಮಲ್ ನಂಬರ್ ಸಿಸ್ಟಮ್. ನೋಡ್ಕೊಳ್ಳಿ ಸ್ಟೂಡೆಂಟ್ಸ್ ಎಲ್ಲರೂ ಕೇರ್ಫುಲ್ ಆಗಿ. ಇಟ್ ಈಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ನಂಬರ್ ಸಿಸ್ಟಮ್. ಇದನ್ನ ಜನರಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಇಟ್ ಹ್ಯಾಸ್ ಟೋಟಲ್ 10 ಸಿಂಬಲ್ಸ್. ಎಷ್ಟಿರುತ್ತೆ ಡೆಸಿಮಲ್ ಅಲ್ಲಿ? 10 ಸಿಂಬಲ್ಸ್ ಇರುತ್ತೆ. ಅದಕ್ಕೆ ಬೇಸ್ ವ್ಯಾಲ್ಯೂ 10. ದ ಸಿಂಬಲ್ಸ್ ಆರ್, ನೋಡಿ ಎಷ್ಟು ಈಸಿ. ಸಿಂಬಲ್ಸ್ ಯಾವ್ಯಾವುದು? 0 ಇಂದ 9 ವರೆಗೂ ಬರೀರಿ. ಯಾವ್ಯಾವುದು? 0 1 2 3 4 5 6 7 8 9. Total 10 symbols.
ದ ಬೇಸ್ ನಂಬರ್ ಇಸ್ 10. ಈ ಒಂದು ಬೇಸ್ ಎಷ್ಟು 10. ಎಕ್ಸಾಂಪಲ್ ನೋಡಿ, ಡೆಸಿಮಲ್ ನಂಬರ್ ಸಿಸ್ಟಮ್ ಮತ್ತೆ ಹೆಂಗ್ ಗೊತ್ತಾಗುತ್ತೆ ಸರ್? 1 2 3 123 10 ಹಾಕಿದ್ದಾರೆ, ಅಲ್ಲೇ ಗೊತ್ತಾಗುತ್ತೆ ಅದು ಡೆಸಿಮಲ್. 456 ಯಾವುದು ಸರ್? 10 ಹಾಕಿದ್ದಾರೆ, ಅವನೇ ಡೆಸಿಮಲ್. 7890 ಯಾವುದು ಸರ್? 10 ಹಾಕಿದ್ದಾರೆ, ಅವನೇ ಡೆಸಿಮಲ್. ಅಕಸ್ಮಾತ್ ಇಲ್ಲಿ 10 ಬಿಟ್ಬಿಟ್ಟು 2 ಇದ್ದಿದ್ರೆ ಅದು ಬೈನರಿ ಆಗ್ತಿತ್ತು ಸ್ಟೂಡೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ 10 ಬಿಟ್ಟು 8 ಇದ್ದಿದ್ರೆ ಅದು ಆಕ್ಟಲ್. ಇಲ್ಲಿ 10 ಬಿಟ್ಟು 16 ಇದ್ದಿದ್ರೆ ದಟ್ ಈಸ್ ಕಾಲ್ಡ್ ಹೆಕ್ಸಾಡೆಸಿಮಲ್. ದಟ್ ಈಸ್ ದ ಐಡೆಂಟಿಫಿಕೇಶನ್ ಮೆಥಡ್. ಏನು? ಡೆಸಿಮಲ್ ಅಂದ್ರೆ 10, ಬೈನರಿ ಅಂದ್ರೆ 2, ಆಕ್ಟಲ್ ಅಂದ್ರೆ 8, ಹೆಕ್ಸಾಡೆಸಿಮಲ್ ಅಂದ್ರೆ 16. ಇದನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇವತ್ತೇ ಬ್ರೈನ್ ಅಲ್ಲಿ ಪ್ರಿಂಟ್ ಹಾಕ್ಬಿಡ್ಬೇಕು. ಏನೇನ್ ಹೇಳಿ ಎಲ್ರು ನೋಡ? ಡೆಸಿಮಲ್ 10, ಬೈನರಿ 2, ಆಕ್ಟಲ್ 8, ಹೆಕ್ಸಾಡೆಸಿಮಲ್ 16. ಬನ್ನಿ ಸ್ಟೂಡೆಂಟ್ಸ್, ಹೇಗೆ ಡೆಸಿಮಲ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅಂತ ನೋಡೋಣ. ನೋಡಿ, ಎಕ್ಸಾಂಪಲ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕನ್ಸಿಡರ್ ಎ ಡೆಸಿಮಲ್ ನಂಬರ್ 542. ಸೊ 542 ಅಂತ ಒಂದು ನಂಬರ್ ಕೊಟ್ಟಿದ್ದಾರೆ. ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಿದೆ ಅನ್ಸುತ್ತಾ? ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಈಕ್ವಲೆಂಟ್ ವ್ಯಾಲ್ಯೂ ಆಸ್. ನೋಡಿ, 542 ನ ಏನ್ ಮಾಡಿದ್ದಾರೆ ಅಂತ ನೋಡಿ ಸ್ಟೂಡೆಂಟ್ಸ್. 5 ಇಂದ 4 ಹೋಗ್ಬೇಕು ಅಂತಂದ್ರೆ ಇಂಟು, ಸಾರಿ 5 ಇಂದ 4 ಹೋಗ್ಬೇಕು ಅಂದ್ರೆ ಪ್ಲಸ್, ಬಟ್ ಅದ್ರ ಪವರ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಇಂಟು. ಅಂದ್ರೆ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ 2 ಇಂದ ಸ್ಟಾರ್ಟ್ ಮಾಡಿ. ನೋಡಿ, ಇಲ್ಲಿದೆ 2 ಇಂಟು 10, 4 ಇಂಟು 10, 5 ಇಂಟು 10. ಮಧ್ಯದಲ್ಲಿ ಪ್ಲಸ್ಗಳು ಕಾಮನ್, ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 2 ಇಂಟು 10, 4 ಇಂಟು 10, 5 ಇಂಟು 10 ಹಾಕೊಳ್ಳಿ, ಮಧ್ಯದಲ್ಲಿ ಪ್ಲಸ್ಗಳು ಹಾಕೊಳ್ಳಿ. ಇದರ ಪವರ್ ಸ್ಟಾರ್ಟ್ ಆಗೋದು 0 ಇಂದ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 0 1 2 ನೆನ್ಪಿದ್ಯಾ? ಮ್ಯಾಥಮೆಟಿಕ್ಸ್ ನೆನಪಿದ್ಯಾ? 10th ಅಲ್ಲೆಲ್ಲ ಮಾಡಿದ್ದೀರಾ, ನೆನಪಿದ್ಯಾ? ಸೇಮ್ ಮೆಥಡ್. 10 to the power of 0, 10 to the power of 1, 10 to the power of 2. ಐಡಿಯಾ ಬಂತಾ? ನೋಡಿ, 5 ಇಂಟು 100. 100 ಹೆಂಗ್ ಬಂತು? 10 to the power of 2 ಅಂತಂದ್ರೆ 10 ನ 2 ಟೈಮ್ ಮಲ್ಟಿಪ್ಲೈ ಮಾಡಿ. ಅಂದ್ರೆ ಕ್ಯಾಲ್ಸಿ ಎಲ್ಲರ ಹತ್ರ ಇದೆಯಾ? ತಗೊಳ್ಳಿ ಸ್ಟೂಡೆಂಟ್ಸ್ ಕ್ಯಾಲ್ಕುಲೇಟರ್. ಎಲ್ಲರೂ ಕ್ಯಾಲ್ಸಿ ತಗೊಳ್ಳಿ, ಹಾಕಿ ಅದರೊಳಗಡೆ 10 ಇಂಟು 10 ಈಕ್ವಲ್ಸ್. ನೀವು ಹಾಕ್ಬೇಕಾಗಿರೋದು 10 ಇಂಟು 10 ಈಕ್ವಲ್ಸ್ ಹಾಕಿ 100 ಬರುತ್ತೆ, ಚೆಕ್ ಮಾಡಿ. ಬಂತ? 100. ನೋಡಿ ಸ್ಟೂಡೆಂಟ್ಸ್, 10 to the power of 1, ಯಾವುದೇ ಪವರ್ 1 ಇದ್ರೆ ಅದ್ರ ಬೇಸ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟೇ ನಾವು ಹಾಕ್ತೀವಿ, 10. ನೋಡಿ, ಯಾವುದೇ ಪವರ್ 0 ಇದ್ರೆ ಅವನ ವ್ಯಾಲ್ಯೂ 1. ಸ್ಟೂಡೆಂಟ್ಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿದೆ 10 to the power of 0 ಆದ್ರೂ 1, 2 to the power of 0 ಆದ್ರೂ 1, 8 to the power of 0 ಆದ್ರೂ 1, 16 to the power of 0 ಆದ್ರೂ 1 ಅಂತಾನೆ ಹಾಕ್ಬೇಕು, ನೆನಪಿರಲಿ. ಅಲ್ಲಿಗೆ 5 ಪಾರ್ಟ್ಗೆ 5 ಇದ್ದಾನೆ, ಇಂಟು ಪಾರ್ಟ್ಗೆ ಇಂಟು ಬಂದಿದ್ದಾನೆ. 10 to the power of 2 ಅಂದಿದ ತಕ್ಷಣ 10 ನ 2 ಟೈಮ್ಸ್ ಹಾಕಿದೀವಿ, 100 ಬಂದಿದೆ. ಪ್ಲಸ್ ಪಾರ್ಟ್ಗೆ ಪ್ಲಸ್ ಇದ್ದಾನೆ, 4 ಅಗೇನ್ 4 ಬಂದಿದೆ, ಇಂಟು ಅಗೇನ್ ಇಂಟು ಇದೆ. 10 to the power of 1 ಅಂತಂದ್ರೆ 10, ಅಗೇನ್ ಪ್ಲಸ್, ಅಗೇನ್ ಪ್ಲಸ್, ಅಗೇನ್ 2 ಬಂದಿದ್ದಾನೆ, ಇಂಟು ಇಂಟು ಬಂದಿದ್ದಾನೆ. 10 to the power of 0 ಅಂತಂದ್ರೆ 1, ಯಾವುದೇ ಪವರ್ 0 ಇದ್ರೆ 1. ಈಗ ಕ್ಯಾಲ್ಕುಲೇಟರ್ ಹಾಕಿ ಸ್ಟೂಡೆಂಟ್ಸ್, ಎಲ್ಲ ಹತ್ರ ಇದೆಯಾ? 5 ಇಂಟು 100 ಹಾಕಿ, 5 ಇಂಟು 100 ಈಕ್ವಲ್ಸ್ ಹಾಕಿ. ಈಕ್ವಲ್ಸ್ ಎಷ್ಟು ಬಂತು? 500 ಬಂತು. ಹಾಕಿ ಪ್ಲಸ್ ಪ್ಲಸ್, ಕ್ಯಾಲ್ಕುಲೇಟರ್ ಹಾಕ್ಬಿಡಿ, ಪ್ಲಸ್ 0 ಮಾಡಿ, ಮತ್ತೆ 4 ಇಂಟು 100 ಹಾಕಿ, ಸಾರಿ 10. ಎಲ್ರು ಕ್ಯಾಲ್ಸಿಯಲ್ ಹಾಕಿ. 4 ಇಂಟು 10 ಎಷ್ಟಾಯ್ತು? 40 ಆಯ್ತು. ಅಗೇನ್ ಪ್ಲಸ್ ಪಾರ್ಟ್ಗೆ ಪ್ಲಸ್, ಐಡಿಯಾ ಬಂತ? ಮತ್ತೆ ಹಾಕಿ 2 ಇಂಟು 1, 2 ಇಂಟು 1 ಹಾಕಿ. 2 ಇಂಟು 1 ಎಷ್ಟು? 2ನೇ ಬರುತ್ತೆ. ಅಲ್ಲಿಗೆ 5 ಇಂಟು 100 ಎಷ್ಟಾಯ್ತು? 500 ಪ್ಲಸ್ 4 ಇಂಟು 10 ಎಷ್ಟು ಬಂತು? 40 ಪ್ಲಸ್ 2 ಇಂಟು 1 ಎಷ್ಟು ಬಂತು? 2 ಬಂತು. ಐಡಿಯಾ ಬಂತ? ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಮತ್ತೆ ಕ್ಯಾಲ್ಕುಲೇಟರ್ ಹಾಗೆ ಕ್ಯಾಲ್ಕುಲೇಟ್ ಮಾಡಿ. 500 ಪ್ಲಸ್ 40 ಪ್ಲಸ್ 2 ಹಾಕಿ, 500 ಹಾಕಿ, 40 ಹಾಕಿ, 2 ಹಾಕಿ, ಅಂದ್ರೆ 500 ಪ್ಲಸ್ 40 ಪ್ಲಸ್ 2 ಹಾಕಿ ಎಷ್ಟು ಬಂತು ನೋಡಿ? ಈಕ್ವಲ್ಸ್ ಹಾಕಿ 542 ಬಂತು ನೋಡಿ.
ನೋಡಿ ಡೆಸಿಮಲ್ ಅಲ್ಲಿ ಯಾವತ್ತು ಕ್ವಶನ್ ಬಂದ್ರೆ ಆನ್ಸರ್ ಕ್ವಶನ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ನೋಡಿ. ನೋಡಿ ಇಲ್ಲಿದೆ 542 again 542. ಸೊ 542ಗೆ 542ನೇ ಆನ್ಸರ್ ಬಂದಿದೆ. ಐಡಿಯಾ ಬಂತಾ? ಗೊತ್ತಾಯ್ತಾ ಹೇಗೆ ಕ್ಯಾಲ್ಕುಲೇಷನ್ ಅಂತ ಹೇಳಿ? ಇಷ್ಟನ್ನ ನೀವು ಮಾಡಬೇಕು ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೋಡಿ. 542 ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. 2 ನ ನಾವು ಏನ್ರಲ್ಲಿ ತಗೊಳ್ತೀವಿ? ಯೂನಿಟ್ಸ್ ಅಲ್ಲಿ ತಗೊಳ್ತೀವಿ. 4 ನ ಏನ್ರಲ್ಲಿ ತಗೊಳ್ತೀವಿ? ಟೆನ್ಸ್ ಅಲ್ಲಿ ತಗೊಳ್ತೀವಿ. 5 ನ ಏನ್ರಲ್ಲಿ ತಗೊಳ್ತೀವಿ? ಹಂಡ್ರೆಡ್ಸ್. ಅಂದ್ರೆ ಇವನು ಯೂನಿಟ್ಸ್, ಇವನು ಹತ್ತುಗಳು, ಇವನು ನೂರುಗಳಲ್ಲಿ ತಗೊಳ್ತೀವಿ. ನೋಡಿ ಡೆಸಿಮಲ್ ಅಂದ ತಕ್ಷಣ 10 to the power of 2 ಹಂಡ್ರೆಡ್ಸ್ ಅಲ್ಲಿ ತಗೋಬೇಕು. 10 to the power of 1 ಟೆನ್ಸ್ ಅಲ್ಲಿ ತಗೋಬೇಕು. 10 to the power of 0 ಯೂನಿಟ್ಸ್ ಅಲ್ಲಿ ತಗೋಬೇಕು. ಅಂದ್ರೆ ನೀವು ಬರೆಯೋದು ಈ ಕಡೆಯಿಂದ ಸ್ಟಾರ್ಟ್ ಮಾಡಿ, ಐಡಿಯಾ ಬರುತ್ತೆ. ನೋಡಿ 542 ಮೂರನ್ನು ಆಡ್ ಮಾಡಿದ್ರೆ ಎಷ್ಟು ಬಂತು? 542. ಐಡಿಯಾ ಬಂತಾ? ದಿಸ್ ಇಸ್ ಅಬೌಟ್ ಯುವರ್ ಡೆಸಿಮಲ್ ನಂಬರ್ ಸಿಸ್ಟಮ್. ಏನಂತ ಕರಿತೀವಿ ನಾವು ಇದನ್ನ? ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಬನ್ನಿ ಸ್ಟೂಡೆಂಟ್ಸ್, ಪಾಯಿಂಟ್ ನಂಬರ್ 2 ನೋಡೋಣ. ಬೈನರಿ ನಂಬರ್ ಸಿಸ್ಟಮ್. ಯಾವ್ದಿದು ಕಾನ್ಸೆಪ್ಟ್? ಬೈನರಿ ನಂಬರ್ ಸಿಸ್ಟಮ್. ಬೈನರಿ ಅಂದಿದ ತಕ್ಷಣ ನಿಮ್ಗೆಲ್ಲ ಬೇಸಿಕ್ ಆಗಿ ಒಂದು ಐಡಿಯಾ ಇರಬೇಕು. ಬೈನರಿಲಿ ಎಷ್ಟಿರುತ್ತೆ? ನಿಮ್ ಮೆಮೊರಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಬಿಡಿ, ನನಗೆ ಗೊತ್ತು. ಬೈನರಿ ಅಂತಂದ್ರೆ ಎರಡಿರುತ್ತೆ. ಒಂದನ್ನ 0 ಅಂತ ಕರಿತೀವಿ, ಇನ್ನೊಂದನ್ನ 1 ಅಂತ ಕರಿತೀವಿ. ನೋಡಿ, ಡಿಜಿಟಲ್ ಕಂಪ್ಯೂಟರ್ ರೆಪ್ರೆಸೆಂಟ್ ಆಲ್ ಕೈಂಡ್ಸ್ ಆಫ್ ಡೇಟಾ ಅಂಡ್ ಇನ್ಫಾರ್ಮೇಶನ್ ಇನ್ ದ ಬೈನರಿ ಸಿಸ್ಟಮ್. It has total 2 symbols. The symbols are 0, 1. The base is 2. ಅಂದ್ರೆ ಬೈನರಿ ಅಂದ ತಕ್ಷಣ 2, ಅದರೊಳಗಡೆ 0, 1 ಬಿಟ್ರೆ ಯಾರು ಇರಲ್ಲ. ಬೇಸ್ ವ್ಯಾಲ್ಯೂ 2. ನೋಡಿ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾನೆ 1011 ಬೇಸ್ ವ್ಯಾಲ್ಯೂ 2, ಅಲ್ಲಿಗೆ ಇದು ಬೈನರಿ. 111 ಬೇಸ್ ವ್ಯಾಲ್ಯೂ 2, ಇದು ಬೈನರಿ. 100001 ಬೇಸ್ ವ್ಯಾಲ್ಯೂ 2, ಅಂದ್ರೆ ಇದು ಕೂಡ ಬೈನರಿ. ಬನ್ನಿ ಇದ್ರಲ್ಲಿ ಕ್ಯಾಲ್ಕುಲೇಷನ್ಸ್ ಹೇಗೆ ಅಂತ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ಸ್ಕ್ರೀನ್ ಅಬ್ಸರ್ವ್ ಮಾಡಿ ಎಲ್ರು. ಬಹಳ ಈಸಿ, ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡ್ತಾನೆ ನೋಡಿ. ಕನ್ಸಿಡರ್ ದ ಬೈನರಿ 1011 ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ, ಬೇಸ್ ವ್ಯಾಲ್ಯೂ 2. ಈಗ 10 ಅಲ್ಲ, ನಮಗೆ 2 ಅಲ್ಲ ಹಾಕೋಬೇಕು. ವಿಚ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಈಕ್ವಿವೆಲೆಂಟ್ ವ್ಯಾಲ್ಯೂ ಆಸ್. ನೋಡಿ 1 into 2 to the power of 3. ಅಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು? 1 into 2, 0 into 2, 1 into 2, 1 into 1 ಹಾಕೋಬೇಕು. ಸೊ 2 ಗಳು ಕಾಮನ್ ನಮ್ಗೆ. 2 ಗಳು ಹಾಕೊಂಡಿದ ತಕ್ಷಣ ಇಲ್ಲಿಂದ ಸ್ಟಾರ್ಟ್ ಮಾಡಿ 2 to the power of 0, 1, 2, 3. ನೆಕ್ಸ್ಟ್ ಏನಾದ್ರು ಬಂದ್ರೆ 2 to the power of 4 ಆಗುತ್ತೆ. ಅದರ ನೆಕ್ಸ್ಟ್ ಬಂದ್ರೆ 2 to the power of 5 ಆಗುತ್ತೆ. ಐಡಿಯಾ ಬಂತಾ? ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ನೋಡಿ ಈಕ್ವಲ್ಸ್ 1 ಪಾರ್ಟ್ಗೆ 1 ಬಂದಿದ್ದಾನೆ, ಇಂಟು ಪಾರ್ಟ್ಗೆ ಇಂಟು ಬಂದಿದ್ದಾನೆ. 2 to the power of 3 ಎಲ್ಲರ ಹತ್ರ ಕ್ಯಾಲ್ಸಿ ಇದೆಯಾ? ಹಾಕಿ ಸ್ಟೂಡೆಂಟ್ಸ್. 2 to the power of 3 ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನಾನು ಹೇಳ್ತೀನಿ ನೋಡಿ. ಅಂದ್ರೆ ಬೇಸ್ ವ್ಯಾಲ್ಯೂ ಇಲ್ಲಿ ಕೆಳಗಡೆ ಇದಾನಲ್ವಾ, ಆ ವ್ಯಾಲ್ಯೂ ಯಾವಾಗ್ಲೂ ಕಾನ್ಸ್ಟೆಂಟ್ ಇರ್ತಾನೆ, ಅವನ್ನ ಹಾಗೆ ಯೂಸ್ ಮಾಡ್ಬೇಕು. ಮೇಲೆ ಎಷ್ಟಿದೆಯೋ ಅಷ್ಟು ಟೈಮ್ಸ್ ಗುಣಾಕಾರ ಮಾಡ್ಬೇಕು, ಅಂದ್ರೆ ಮಲ್ಟಿಪ್ಲಿಕೇಶನ್. ಹೆಂಗೆ ಸರ್? ಹಾಕಿ 2 into 2 into 2 ಅಂದ್ರೆ 3 ಸತಿ 2 ಗಳನ್ನ ಗುಣಾಕಾರ ಮಾಡಿರ್ಬೇಕು. ಈಕ್ವಲ್ಸ್ ಹಾಕಿ ಎಷ್ಟು ಬಂತು ಹೇಳಿ? ದಟ್ ಇಸ್ ಕಾಲ್ಡ್ 8 ಬರುತ್ತೆ ನೋಡಿ. ನೀವು ಕ್ಯಾಲ್ಸಿಯಲ್ ಮಾಡ್ತಾ ಇರ್ಬೇಕು, ಸುಮ್ನೆ ಕ್ಲಾಸ್ ಕೇಳ್ಕೊಂಡು ಕ್ಯಾಲ್ಸಿ ಇಟ್ಕೊಂಡಿಲ್ಲ ಅಂತಂದ್ರೆ ಇದು ಬರೋಲ್ಲ. ನಾನು ಈಗಲೇ ಹೇಳಿದ್ದೀನಿ. ಐಡಿಯಾ ಬರ್ತಾ ಇದೆಯಾ? ಪ್ಲಸ್ ಪಾಡ್ಗೆ ಅಗೇನ್ ಪ್ಲಸ್, 0 ಇದೆ 0, ಇಂಟು ಇದೆ ಇಂಟು. ಈಗ ಇರೋದು 2 to the power of 2. ಹೆಂಗೆ 2 to the power of 2? ಆವಾಗಲೂ 2 to the power of 3 ಇದ್ರೆ 2 ನ 3 ಟೈಮ್ಸ್ ಹಾಕೊಂಡು ಮಲ್ಟಿಪ್ಲೈ ಮಾಡಿದ್ವಿ. ಈಗ 2 ನ 2 ಟೈಮ್ಸ್ ಹಾಕೊಂಡು ಮಲ್ಟಿಪ್ಲೈ ಮಾಡಿ. ಹಾಕಿ ಕ್ಯಾಲ್ಕುಲೇಟರ್ ಅಲ್ಲಿ 2 into 2 ಈಕ್ವಲ್ಸ್ ಎಷ್ಟು ಬಂತು? 4 ಬರುತ್ತೆ. ಅಗೇನ್ ಪ್ಲಸ್ ಪ್ಲಸ್ ಅಗೇನ್ 1 1 ಇಂಟು ಇಂಟು 2 to the power of 1. ನೋಡಿ 2 to the power of 1. 2 to the power of 1 ಅಂದ್ರೆ ಎಷ್ಟು? 2. ಐಡಿಯಾ ಬಂತಾ? ಯಾವುದೇ ಪವರ್ 1 ಇದ್ರೆ ಅಷ್ಟೇ ಇರುತ್ತೆ. ಅಗೇನ್ ಪ್ಲಸ್ 1 ಅಗೇನ್ 1 ಇಂಟು ಅಗೇನ್ ಇಂಟು 2 to the power of 0. ನಾನು ಆಗ್ಲೇನೆ ಹೇಳಿದ್ದೀನಿ, ಯಾವುದೇ ಪವರ್ 0 ಇರಲಿ, ಎಷ್ಟನ ಇರಲಿ 0, 16 to the power of 0 ಇರಲಿ, 8 to the power of 0 ಇರಲಿ, 2 to the power of 0 ಇರಲಿ, 10 to the power of 0 ಇರಲಿ, ಅದ್ರ ವ್ಯಾಲ್ಯೂ ಎಷ್ಟು? 1 ಒಂದೇ. ಮತ್ತೆ ಹಾಕಿ 1 into 8 8 ಒಂದ್ಲಿ 8, 8 1s 8, ಅಗೇನ್ ಪ್ಲಸ್ ಅಗೇನ್ 0 into 4. ಯಾವುದನ್ನೇ ಮಲ್ಟಿಪ್ಲೈ ಮಾಡಿದ್ರು 0 ಜೊತೆಗೆ 0ನೇ ಬರುತ್ತೆ. ಅಗೇನ್ ಪ್ಲಸ್ ಪ್ಲಸ್ 1 into 2, 2 1s 2, ಅಗೇನ್ ಪ್ಲಸ್ ಪಾಡ್ಗೆ ಪ್ಲಸ್ ಬರುತ್ತೆ. 1 into 1, 1 1s 1. ಐಡಿಯಾ ಬಂತಾ? ಈಗ ಇವು ನಾಲ್ಕನ್ನು ಹಾಕಿ ಕ್ಯಾಲ್ಕುಲೇಟರ್ ಅಲ್ಲಿ 8 ಪ್ಲಸ್ 0 ಪ್ಲಸ್ 2 ಪ್ಲಸ್ 1 ಈಕ್ವಲ್ಸ್ ಹಾಕಿ ನೋಡಿ, ನಿಮ್ಗೆ ಬರುತ್ತೆ 11. ಇದನ್ನ ನಾವು ಕರೆಯುವಂಥದ್ದು
ಬೈನರಿ ನಂಬರ್ ಸಿಸ್ಟಮ್. ನೋಡಿ ಸ್ಟೂಡೆಂಟ್ಸ್, ನೋಡಿ ಇಲ್ಲಿದೆ, ನೀಟಾಗಿ ಕೊಡ್ತಾನೆ ನೋಡಿ ನಿಮ್ಗೆ. ವೇಟ್ಸ್ ಹೆಂಗೆ ಟು ದಿ ಪವರ್ ಆಫ್ 1, ಟು ದಿ ಪವರ್ ಆಫ್ 2, ಟು ದಿ ಪವರ್ ಆಫ್ 3 ಅಲ್ಲಿ ಬರ್ತಾನೆ. ಸೊ ಇಲ್ಲೇನಾಗುತ್ತೆ 1 0 1 ಬರ್ತಾನೆ. ಇನ್ನೊಂದು ಕಾಲಮ್ ಆಡ್ ಆಗ್ಬೇಕಲ್ವಾ ಸ್ಟೂಡೆಂಟ್ಸ್? ಇಲ್ಲೇ ಆಡ್ ಮಾಡೋಣ. ಇಲ್ಲಿ ನೋಡ್ತಾ ಇರಿ ಹಾಗೆ ನೋಡಿ, ನಾವು ಬಿಟ್ಟಿರೋದು ಯಾವುದು? ಟು ದಿ ಪವರ್ ಆಫ್ 0. ನಾವು ಬಿಟ್ಟಿರೋದು ಯಾವುದು? ಟು ದಿ ಪವರ್ ಆಫ್ 0. ಟು ದಿ ಪವರ್ ಆಫ್ 0 ಕೊಡಬೇಕು. ಟು ದಿ ಪವರ್ ಆಫ್ 0 ಕೊಟ್ಟರೆ ನಮಗೆ ವ್ಯಾಲ್ಯೂ 1 ಬರುತ್ತೆ, ಅದ್ರ ವ್ಯಾಲ್ಯೂ ಕೂಡ 1 ಬರುತ್ತೆ. ನೋಡಿ ಹೀಗೆ ಗೊತ್ತಾಗುತ್ತೆ, ಯಾಕಂದ್ರೆ ನಮಗೆ 4 ಡಿಜಿಟ್ಸ್ ಇದೆ. ಸ್ಕ್ರೀನ್ ಅಬ್ಸರ್ವ್ ಮಾಡಿ. ವೇಟ್ಸ್ ಯಾವ್ದು 0 ಇಂದ ಸ್ಟಾರ್ಟ್ ಆಗುತ್ತೆ, 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ. ಡಿಜಿಟ್ಸ್ ನೋಡಿ, ನಮ್ ಕ್ವಶನ್ ಅಲ್ಲಿ ಕೊಟ್ಟಿರೋದೆ 1 0 1 1. ಇದ್ರ ವ್ಯಾಲ್ಯೂ ಏನಾಗುತ್ತೆ? ಟು ದಿ ಪವರ್ ಆಫ್ 3 ಅಂತಂದ್ರೆ 2 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. 2 ಇಂಟು 2 ಇಂಟು 2 ಈಕ್ವಲ್ಸ್ 8 ಬರುತ್ತೆ. 2 2s 4 ಬರುತ್ತೆ. 2 1s 2 ಬರುತ್ತೆ. ಯಾವುದೇ ಪವರ್ 0 ಇದ್ರೆ ನಮಗೆ ವ್ಯಾಲ್ಯೂ ಏನಾಯ್ತು? 1 ಬಂತು. ದಿಸ್ ಇಸ್ ಅಬೌಟ್ ಯುವರ್ ಬೈನರಿ ನಂಬರ್ ಸಿಸ್ಟಮ್. Take on the next one, octal number system. So shall we discuss in the next class? ಏನಿಲ್ಲ ಸ್ಟೂಡೆಂಟ್ಸ್, ತುಂಬಾ ಸಿಂಪಲ್. ಅವನ್ನ 10 ಇಂದ ಮಾಡ್ತೀವಿ, ಇವನ್ನ 2 ಇಂದ ಮಾಡ್ತೀವಿ. ಬಟ್ ಆಕ್ಟಲ್ ನಂಬರ್ ಸಿಸ್ಟಮ್ ಏನ್ ಮಾಡ್ತೀವಿ? 8 ಇಂದ ಮಾಡ್ತೀವಿ. ಟೇಕ್ ಹೋಮ್ ವರ್ಕ್ ಸ್ಟೂಡೆಂಟ್ಸ್. ಎಸ್, ಹೋಮ್ ವರ್ಕ್ ಇಸ್ ಕಂಪಲ್ಸರಿ. ಎಲ್ಲರೂ ಬರ್ಕೊಳ್ಳಿ ಸ್ಟೂಡೆಂಟ್ಸ್ ಹೋಮ್ ವರ್ಕ್. ಕ್ವೆಶ್ಚನ್ ನಂಬರ್ 1. ಬರ್ಕೊಳ್ಳಿ ಸ್ಟೂಡೆಂಟ್ಸ್. 203. ಇದು ಡೆಸಿಮಲ್ ಸ್ಟೂಡೆಂಟ್ಸ್, ನೆನಪಿರ್ಲಿ. ಡೆಸಿಮಲ್ ಕೊಡ್ತಾ ಇದ್ದೀನಿ. ಆಗ್ಲೇ ಮಾಡಿದ್ವಲ್ಲ ಡೆಸಿಮಲ್ದು, ಅದೇ ತರ. ನಿಮ್ಗೇನ್ ಜಾಸ್ತಿ ಕೊಡಲ್ಲ ಹೋಮ್ ವರ್ಕ್. ಎಲ್ರು ಹೋಮ್ ವರ್ಕ್ ಅಂದಿದ ತಕ್ಷಣ ಫುಲ್ ಟೆನ್ಷನಲ್ ಸ್ಕ್ರೀನ್ ನ ನೋಡ್ತಾ ಇದ್ದೀರಾ. ನಾನು ಜಾಸ್ತಿ ಕೊಡಲ್ಲ ಬಿಡಿ ಹೋಮ್ ವರ್ಕ್. ಖುಷಿನಾ? ಎಲ್ರು ಹ್ಯಾಪಿ? ಬರ್ಕೊಳ್ಳಿ ಸ್ಟೂಡೆಂಟ್ಸ್. 101 ಇದು ಬೈನರಿ ಸ್ಟೂಡೆಂಟ್ಸ್. ಬೈನರಿ 2 ಮಾತ್ರ ಕೊಡ್ತೀವಿ. ನೀವು ಆನ್ಸರ್ಗಳನ್ನ ಬರೆದು ನನಗೆ ಅದೇ ವಾಟ್ಸಪ್ ಅಲ್ಲಿ ಒಂದು ಫೋಟೋನ ನೀಟಾಗಿ ಕ್ಲಿಕ್ ಮಾಡಿಬಿಟ್ಟು ವಾಟ್ಸಪ್ ಮಾಡಬೇಕು. ಎಲ್ಲರೂ ವಾಟ್ಸಪ್ ಮಾಡೋದಕ್ಕಿಂತ ಮುಂಚೆ ಏನು ನಿಮ್ಮ ಹೆಸರು ಅಂತ ಹೇಳಿ ಮೇಲೆ ಬರೆದು ಹೋಮ್ವರ್ಕ್ ಮಾಡಿರೋ ಪೇಜ್ನ ಒಂದೇ ಶೀಟ್ ಅಲ್ಲಿ ಮಾಡ್ಬಿಟ್ಟು, ಇಲ್ಲ ಡಬಲ್ ಶೀಟ್ ಆದ್ರೂ ಪರವಾಗಿಲ್ಲ ಮಾಡ್ಬಿಟ್ಟು ನನಗೆ ವಾಟ್ಸಪ್ ಮಾಡಬೇಕು. ದಿಸ್ ಇಸ್ ಯುವರ್ ಹೋಮ್ ವರ್ಕ್. 4 ಪ್ರಾಬ್ಲಮ್ಸ್ ಬರ್ಕೊಂಡಿದ್ದಾಯ್ತಾ? ಈಸಿ ಇದೆ ಸ್ಟೂಡೆಂಟ್ಸ್. ಮೇಲೆ ಇರೋ ಎಕ್ಸಾಂಪಲ್ಸ್ ನೋಡಿ ನೀವು ವರ್ಕ್ ಮಾಡಿರೋದನ್ನ ನೋಡಿ ಈಸಿಯಾಗಿ ಮಾಡ್ಬೋದು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದಕ್ಕೆ ಆನ್ಸರ್ಗಳನ್ನ ಕೂಡ ಹೇಳ್ತೀನಿ. ಬನ್ನಿ ಸ್ಟೂಡೆಂಟ್ಸ್, ಇವತ್ತೇನೇನು ಸ್ಟಡಿ ಮಾಡಿದ್ವಿ ಅಂತ ನೋಡೋಣ. ಸೊ ನಾವಿವತ್ತು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಿದೀವಿ, ಡೇಟಾ ರೆಪ್ರೆಸೆಂಟೇಷನ್ ಅಂತ. ಥಿಯರಿ ನೋಡಿದ್ವಿ, MSP ಅಂದ್ರೆ ಏನು, LSP ಅಂದ್ರೆ ಏನು, ಬೇಸ್ ಅಂತಂದ್ರೆ ಏನು, ಸಮ್ ಎಕ್ಸಾಂಪಲ್ ನೋಡಿದ್ವಿ. ನಂಬರ್ ಸಿಸ್ಟಮ್ 2 ಟೈಪ್ಸ್, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್, ಪೊಸಿಷನಲ್ ನಂಬರ್ ಸಿಸ್ಟಮ್. ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ಸ್ ಅಲ್ಲಿ 4 ಟೈಪ್ಸ್: ಡೆಸಿಮಲ್, ಬೈನರಿ, ಆಕ್ಟಲ್, ಹೆಕ್ಸಾಡೆಸಿಮಲ್. 10 to 8 16. ಡೆಸಿಮಲ್ ಎಕ್ಸಾಂಪಲ್, ಬೈನರಿ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ ಅಂಡ್ ದ ಹೋಮ್ವರ್ಕ್. ಚೆನ್ನಾಗಿ ವರ್ಕ್ ಮಾಡಿ. ಈ ಚಾಪ್ಟರ್ ಎಲ್ಲಾನು ಲೈಕ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಥಿಯರಿ ಕಾನ್ಸೆಪ್ಟ್ 1 2 ಬರುತ್ತೆ ಅಷ್ಟೇ. ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ನೀವು ನೀಟಾಗಿ ಕ್ಲಾಸ್ನ ಕೇಳ್ತೀರಿ, ಚೆನ್ನಾಗಿ ಓದ್ತೀರಿ. ಕೀಪ್ ಹಾರ್ಡ್ ವರ್ಕ್. ನಿಮ್ಮ ಉಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.